ಈಗ ಎರಡನೇ ಲೆಕ್ಕ ಇವೆಲ್ಲ ಈಸಿ ಇದೆ ಅಂತ ಹೇಳಿ ಮೊದಲೇ ಬರ್ತೀನಿ ಅಷ್ಟೇ. ಪ್ರೂವ್ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ದಟ್ 41 to the power of n minus 14 to the power of n is a multiple of 27 for all n belongs to n ಅಂತ ಕೊಡಬೇಕು. ಸೊಲ್ಯೂಷನ್ ಬರೆಯೋದಾಗೆ ಲೆಟ್ ಪಿ ಆಫ್ ಎನ್ ಅಂತ ಹೇಳ್ಬಿಟ್ಟು ಇಷ್ಟು ಬರ್ಕೊಂಡು ಮೇಲ್ಗಡೆ ಹೇಳಿದ್ರ ಆತರ ಲೆಟ್ ಅಸ್ ಪ್ರೂವ್ ದಟ್ ಪಿ ಆಫ್ ಎನ್ ಈಸ್ ಮಲ್ಟಿಪಲ್ ಆಫ್ ಎಷ್ಟಿದೆ 27 ಬೈ ದಿ ಮೆಥಡ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಇದು ಬರ್ಕೊತೀರಾ ಹೌದಲ್ವಾ? ಸ್ಟೆಪ್ 1 ಸ್ಟೆಪ್ 1 ಅಲ್ಲಿ ಏನಂತ ಬರಬೇಕು? ಲೆಟ್ ಅಸ್ ಪ್ರೂವ್ ದಟ್ ಪಿ ಆಫ್ ಎನ್ ಈಸ್ ಮಲ್ಟಿಪಲ್ ಆಫ್ 27. P of n is multiple of 27 for n is equal to 1. Consider P of 1 ಅಂತ ಬರ್ಕೊಳ್ಳಿ, ಸೆಮಿಕೋಲನ್ ಹಾಕಿ, n ಜಾಗದಲ್ಲಿ 1 ಹಾಕಬೇಕು. 41 to the power of 1 minus 40 to the power of 1 ಹಾಕಬೇಕು. 41 ಒಂದ್ಸರಿ ಕೂಡಿಸಿದ್ರೆ 41, 14 ಒಂದ್ಸರಿ ಕೂಡಿಸಿದ್ರೆ 14, 11 4 ಹೋದ್ರೆ 7, 3 1 ಹೋದ್ರೆ 2, ಎಷ್ಟು ಬಂತಾಗ್ರೆ 27 ಬಂತು. 27 ಹೆಂಗೆ ಬರೀಬೋದು? 27 ಇಂಟು 1 ಅಂತ ಬರೀಬೋದಾ? ಅಂದ್ರೆ 27ರ ಮಧ್ಯೆ ಅಂತ ಆಯ್ತು. Therefore, P of n is multiple of 27 for n is equal to 1 ಅಂತ ಆಯ್ತು. Step 2. Let us assume that P of n is multiple of 27 for n is equal to k. ಇಲ್ಲಿ ಏನಿದೆಯೋ ಅಲ್ಲಿ n ಜಾಗದಲ್ಲಿ P of k ಹಾಕಿ. ಇಷ್ಟು ಬರದ್ರಾ? ಇದನ್ನ ಏನಂತ ಹೇಳ್ಕೊಂಡಿದ್ರ? ಮಲ್ಟಿಪಲ್ ಆಫ್ 27 ಅಂತ ಹೇಳಿದ್ರಲ್ಲ. ನೋಡು 27 ಇಂಟು 1 ಬಂತಲ್ಲ, ಆದ್ರೆ ಇದು ಬರ್ಬೇಕಲ್ವಾ? 27 ಇಂಟು ಸಮ್ ನಂಬರ್ 27 ಇಂಟು m ಅಂತ ಬರ್ತೀನಿ. ಆತರ ಈಗ ನೆಕ್ಸ್ಟ್ ಸ್ಟೆಪ್ 3 ಲೆಟ್ ಅಸ್ ಪ್ರೂವ್ ದಟ್ P of n is multiple of 27 for n is equal to k plus 1. Consider P of k plus 1 semicolon. ಇಲ್ಲಿ n ಜಾಗದಲ್ಲಿ k plus 1 ಹಾಕಬೇಕು. 41 to the power of k plus 1 minus 14 to the power of k plus 1 ಅಂತ. ಸರಿನಾ? ನೋಡಿ ಇದು 8 to the power of m plus n ಇದ್ದಂಗಿದಲ್ವಾ? 41 to the power of k into 41 to the power of 1 ಅಂದ್ರೆ 41 ಅಂತ. ಮೈನಸ್ ಇದು 41 to the power of k into 41 to the power of 1 ಅಂದ್ರೆ 41 14. ಇದರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್. 41 to the power of k ಇದೆ ಇಂಟು 41 ಇದೆ, ಹೌದಾ? ನಾನೇನು ಮಾಡ್ತೀನಿ? 14 to the power of k ಇದೆಯಲ್ಲ, 14 to the power of k ಇದೆಯಲ್ಲ, ಅದು ಇದ್ರೊಳಗೆ ಯಾವ್ದಾರು ಒಂದು k ಒಂದು ತಗೊಳ್ತೀನಿ. k ಇಂದರಲ್ಲಿ ಇದ್ರೊಳಗೆ ತಗೊಳ್ತೀನಿ. ನಾನೇನು ಮಾಡ್ತೀನಿ ಅಂದರೆ ಮೈನಸ್ 14 to the power of k ಇಂಟು 41. ಏನು ಮಾಡಿದೆ ಗೊತ್ತಲ್ಲ? ಕೇಕ್ ಸಂಬಂಧಪಟ್ಟಿದ್ದು ಇತ್ತ ಅಂಡೆ, ಕೇಕ್ ಸಂಬಂಧಪಟ್ಟದಲ್ಲಿ ಇತ್ತ ಅಂಡೆ ಕಾಳ್ದಿದ್ದೀನಿ, ಅದನ್ನ ಕೂಡ್ಬೇಕಲ್ವಾ? 14 to the power of k 41 ಕೂಡಿದ್ವಿ. ಇದಾದ ಕಾಳ್ದಿದ್ದೀನಿ, ಕೂಡಿದ್ದೀನಿ. ಈಗ ಇಲ್ಲಿ ಇರೋದು ಇಲ್ಲಿ ಬರ್ಕತ್ತೀನಿ. ಮೈನಸ್ 14 to the power of k ಇಂಟು 40 ಅಂತ ಬರ್ಕತ್ತೀನಿ. ಈಗ ಇಲ್ಲಿ ನೋಡ್ರಿ, ಇದ್ರೊಳಗೆ ಕಾಮನ್ ಇರೋದೇನೋ 41, ಹೌದಾ? ಹೊರಗೆ 41 to the power of k minus 14 to the power of k ಅಂತ, ಹೌದಾ? ಇಲ್ಲಿ ಪ್ಲಸ್ ಇವೆರಡರಲ್ಲೂ ಕಾಮನ್ ಇರೋದೇನೋ ನೋಡ್ರಿ, ಇದ್ರೊಳಗೆ ಮತ್ತು ಇದ್ರೊಳಗೆ ಕಾಮನ್ ಇರೋದೇನೋ 14 to the power of k. ಕರೆಕ್ಟಾ? ಅದು ಹೊರಗೆ 41 minus 40 ಅಂತ. ಕರೆಕ್ಟಾ? ಇದು 41 ಇದೆ. ನೋಡು, ಇದು ಸ್ಟೆಪ್ 3 ಪ್ರಕಾರ ಇವಿಷ್ಟು ಬೆಲೆ ಏನಂತಿದೆ ಇಲ್ಲಿ? 27 m ಅಂತಿದೆ. ಎಷ್ಟಿದೆ ಅದು? 27 m ಅಂತ ಪ್ಲಸ್ 14 k ಇಂಟು 41 14 ಕಳೆದ್ರೆ ಇದು ಮಾಡಿದ್ವಿ ನೋಡ್ರಿ, ಎಷ್ಟು ಬಂದಿದೆ? 27 ಬಂದಿದೆ. ಕರೆಕ್ಟಾ? ಇಲ್ಲೂ 27 ಇದೆ, ಇಲ್ಲೂ 27 ಇದೆಯಲ್ಲ, 27 ಹೊರಗೆ ತೆಗೆದ್ಬಿಟ್ರಿ. ತೆಗೆದ್ರೆ 27 ಹೊರಗೆ ತೆಗೆದ್ರೆ 41 ಇಂಟು m ಮಾಡಿ, ಹೌದಾ? 27 ಹೊರಗೆ ತೆಗೆದ್ರೆ 14 to the power of k ಅಂತ. ಸರಿನಾ?
27 ಇಂಟು ಇವಿಷ್ಟು ಸುಮ್ಮನೆ ಎಲ್ ಅಂತ ಬನ್ನಿ ನೋಡು 27ರ ಮಗ್ಗಿ ಅಂತ ಆಯ್ತು ಹೌದಾ therefore P of n is multiple of 27 for n is equal to k plus 1 conclusion thus P of n is multiple of 27 for n belongs to n. ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ಇದೆಯ ನೋಡು ಇದು 41 ಬೈ ಕೆ ಇದೆಯಲ್ಲ 41 ಟು ದಿ ಪವರ್ ಆಫ್ ಕೆ 14 ಟು ದಿ ಪವರ್ ಆಫ್ ಕೆ ಇದೆಯಲ್ಲ ಇವೆರಡರೊಳಗೆ ಯಾವುದೋ ಒಂದನ್ನು ಚೂಸ್ ಮಾಡ್ರಿ ಒಂದು ಕೆ ಇರಲಿ ಇನ್ನೊಂದು ಕೆ ಇಲ್ಲದೆ ಇರಲಿ ನಾನು 14 ಟು ದಿ ಪವರ್ ಆಫ್ ಕೆ ನ ಚೂಸ್ ಮಾಡಿದ್ದೀನಿ 41 ಚೂಸ್ ಮಾಡಿದ್ದೀನಿ 14 ಟು ದಿ ಪವರ್ ಆಫ್ ಕೆ 41 ಕಳೆದಿದ್ದೀನಿ 14 ಟು ದಿ ಪವರ್ ಆಫ್ ಕೆ 41 ಕೂಡಿದ್ದೀನಿ ಮತ್ತೆ ಇದೇನಿದೆ ಅದನ್ನು ಬರ್ಕೊಂಡಿದ್ದೀನಿ ಇಷ್ಟು ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಉಳಿದಿದ್ದೆಲ್ಲ ಬರ್ತಾ ಹೋಗುತ್ತೆ ಅಡಿಯ ಬಂತಾ ಥ್ಯಾಂಕ್ಸ್